ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ತುಂಬಾನೇ ಕಾಮನ್. ಸ್ವಾತಂತ್ರ್ಯ ಸಿಕ್ಕ ಮರು ವರ್ಷವೇ ನಮ್ಮ ದೇಶದಲ್ಲಿ ದೊಡ್ಡದೊಂದು ಹಗರಣ ನಡೆದಿತ್ತು. ಇದು ನಮ್ಮ ದೇಶದ ಮೊದಲ ಸ್ಕ್ಯಾಮ್, ಅದೇ ಜೀಪ್ ಸ್ಕ್ಯಾಂಡಲ್. 1948ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇರುತ್ತೆ. ಈ ಸಮಯದಲ್ಲಿ ನಮ್ಮ ಮಿಲಿಟರಿಗೆ ಬೇಕಾದಷ್ಟು ಜೀಪ್ಗಳು ಇರೋದಿಲ್ಲ. ಹಾಗಾಗಿ ಭಾರತ ಬ್ರಿಟಿಷ್ ಕಂಪನಿಯಿಂದ 2,000 ಜೀಪ್ಗಳನ್ನ ಆರ್ಡರ್ ಮಾಡುತ್ತೆ. ಈ ಡೀಲ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಮಿಸ್ಟರ್ ವಿ.ಕೆ. ಕೃಷ್ಣ ಮೆನನ್. ಅಂದಾಗೆ 2,000 ಸೆಕೆಂಡ್ ಹ್ಯಾಂಡ್ ಜೀಪ್ಗಳನ್ನ ಖರೀದಿ ಮಾಡುವ ಒಪ್ಪಂದ ನಡೆದಿತ್ತು. ಇದಕ್ಕೆ ಕೊಡುವ ಹಣದಲ್ಲಿ ಅಮೆರಿಕದಿಂದ ಹೊಸ ಜೀಪ್ಗಳನ್ನೇ ಕೊಂಡುಕೊಳ್ಳಬಹುದಿತ್ತು. ಆದರೆ ನಮಗೆ ಜೀಪ್ಗಳ ಅಗತ್ಯ ಬೇಗನೆ ಇದ್ದಿದ್ರಿಂದ ಬ್ರಿಟನ್ ಸರ್ಕಾರದ ಜೊತೆ ಒಪ್ಪಂದ ಆಗುತ್ತೆ. ಈ ರೀತಿ ಒಪ್ಪಂದ ಮಾಡುವ ಜೀಪ್ ತಯಾರಿಕಾ ಕಂಪನಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಲೇ ಇಲ್ಲ. ಭಾರತ $1.7 ಲಕ್ಷ ಹಣವನ್ನ ಈ ಕಂಪನಿಗೆ ಅಡ್ವಾನ್ಸ್ ಆಗಿ ಕೊಟ್ಟಿತ್ತು. ಅಂದರೆ ಇದು 65% ಡೀಲ್ ಅಮೌಂಟ್. ಇದೆಲ್ಲವನ್ನ ಮಾಡಿದ್ದು ಸ್ವತಃ ಕೃಷ್ಣ ಮೆನನ್ ಅವರೇ. ಅದು ಕೂಡ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಅನ್ನ ಕನ್ಸಲ್ಟ್ ಮಾಡದೆ. ಕೊನೆಗೆ 2,000 ಜೀಪ್ಗಳ ಪೈಕಿ ಡೆಲಿವರಿ ಆಗಿದ್ದು ಕೇವಲ 150 ಜೀಪ್. ಹೀಗೆ ಬಂದ ಜೀಪ್ಗಳಲ್ಲಿ ಯಾವುದೂ ಕೂಡ ಮಿಲಿಟರಿ ಬಳಕೆಗೆ ಯೋಗ್ಯವಾಗಿರೋದಿಲ್ಲ. ಈ ಡೀಲ್ನಿಂದ 1948ರಲ್ಲಿ ನಾವು ಒಟ್ಟು 80 ಲಕ್ಷ ರೂಪಾಯಿಗಳನ್ನ ಕಳೆದುಕೊಳ್ಳುತ್ತೇವೆ. ಇದು ಭಾರತದಲ್ಲಿ ನಡೆದ ಮೊದಲ ಸ್ಕ್ಯಾಮ್.